ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಸರಸ್ವತಿ. ನಾವು ಲಾಸ್ಟ್ ವಿಡಿಯೋದಲ್ಲಿ PC ನೋಟಿಫಿಕೇಷನ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂತ ನೋಡಿದ್ವಿ. ಈಗ PSI ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನೋಡೋಣ. ಯೂಶ್ವಲಿ PCಯಲ್ಲಿ ಫಸ್ಟ್ ರಿಟರ್ನ್ ಎಕ್ಸಾಮ್ ಮಾಡಿ ಅದಾದಮೇಲೆ ಫಿಸಿಕಲ್ ಕಂಡಕ್ಟ್ ಮಾಡ್ತಿದ್ರು. ಬಟ್ ಆದರೆ ಇಲ್ಲಿ ಫಸ್ಟ್ ಫಿಸಿಕಲ್ ಟೆಸ್ಟ್ ಇರುತ್ತೆ, ಅದಾದಮೇಲೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ಸೊ ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಫಿಸಿಕಲ್ ಟೆಸ್ಟಲ್ಲಿ ಯಾರು ಪಾಸ್ ಆಗ್ತಾರೋ ಅವ್ರಿಗೆ ಮಾತ್ರ ರಿಟರ್ನ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಇವಾಗ ನಾವು ರಿಕ್ವೈರ್ಮೆಂಟ್ಸ್ ಏನಿದೆ ಫಿಸಿಕಲ್ ಟೆಸ್ಟಿಗೆ ಅಂತ ನೋಡೋಣ. ಫಸ್ಟು ರನ್ನಿಂಗ್, ಅಂದರೆ ಪುರುಷರಿಗೆ ಎಲ್ಲ ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ ಎಷ್ಟಿರುತ್ತೆ? 1600 ಅಂದರೆ 1600 ಮೀಟರ್ ರನ್ನಿಂಗ್ ಇರುತ್ತೆ. ಅದು ವಿತಿನ್ 7 ಮಿನಿಟ್ಸ್ ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಇರುತ್ತೆ. ಅದಾದಮೇಲೆ ಗುಂಡು ಎಸೆತ ಮತ್ತು ಮಹಿಳಾ ಸೇವಾನಿರತ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಈ ಕೆಳಕಂಡ ಸಹಿಷ್ಣುತೆ ಪರೀಕ್ಷೆಯನ್ನು ನಡೆಸಲಾಗುವುದು. ಅಂದರೆ ಮಹಿಳೆಯರಿಗೆ ಎಷ್ಟಿರುತ್ತೆ ಅಂದರೆ 400 ಮೀಟರ್ ರನ್ನಿಂಗ್, ಅದು 2 ನಿಮಿಷಕ್ಕಿಂತ ಮುಂಚೆ, ಅಂದರೆ ಮಿನಿಮಮ್ 2 ಮಿನಿಟ್ಸ್, ಮ್ಯಾಕ್ಸಿಮಮ್ 2 ಮಿನಿಟ್ಸ್ ಇರುತ್ತೆ ಟೈಮು. ಅದರಲ್ಲೇ ನಾವು ಕವರ್ ಮಾಡಬೇಕು. ಅದಾದಮೇಲೆ ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ, ನೆಕ್ಸ್ಟ್ ಗುಂಡು ಎಸೆತ. ಹಾಗೆ ಹೈಟ್ ಪುರುಷರಿಗೆ ಎಷ್ಟಿರುತ್ತೆ? 168 ಸೆಂಟಿಮೀಟರ್, 168 ಸೆಂಟಿಮೀಟರ್ ಇರಬೇಕು ಮಿನಿಮಮ್. ಎದೆ ಸುತ್ತಳತೆ 86 ಸೆಂಟಿಮೀಟರ್ ಇರಬೇಕು. ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ 157 ಸೆಂಟಿಮೀಟರ್ ಇರಬೇಕು. ಹಾಗೆ ತೂಕ ಕನಿಷ್ಠ 45 kg ಇರಬೇಕು. ಇದಾದಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತೆ, ಅಂದರೆ ವೈದ್ಯಕೀಯ ಪರೀಕ್ಷೆ ಇರುತ್ತೆ. ಇದರಲ್ಲಿ ಪಾಸ್ ಆದವ್ರಿಗೆ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಆಗುತ್ತೆ. ಈ ರೀತಿ 3 ವಿಧದ ಪರೀಕ್ಷೆಗಳನ್ನ ನಮ್ಮ ಕರ್ನಾಟಕ ಸರ್ಕಾರ ಕಂಡಕ್ಟ್ ಮಾಡುತ್ತೆ. ಸೊ ಇದಿಷ್ಟಾಗಿತ್ತು PSI ಎಕ್ಸಾಮ್ ಪ್ಯಾಟರ್ನ್. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಸರಸ್ವತಿ. ನಾವು ಲಾಸ್ಟ್ ವಿಡಿಯೋದಲ್ಲಿ PC ನೋಟಿಫಿಕೇಷನ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂತ ನೋಡಿದ್ವಿ. ಈಗ PSI ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನೋಡೋಣ. ಯೂಶ್ವಲಿ PCಯಲ್ಲಿ ಫಸ್ಟ್ ರಿಟರ್ನ್ ಎಕ್ಸಾಮ್ ಮಾಡಿ ಅದಾದಮೇಲೆ ಫಿಸಿಕಲ್ ಕಂಡಕ್ಟ್ ಮಾಡ್ತಿದ್ರು. ಬಟ್ ಆದರೆ ಇಲ್ಲಿ ಫಸ್ಟ್ ಫಿಸಿಕಲ್ ಟೆಸ್ಟ್ ಇರುತ್ತೆ, ಅದಾದಮೇಲೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ಸೊ ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಫಿಸಿಕಲ್ ಟೆಸ್ಟಲ್ಲಿ ಯಾರು ಪಾಸ್ ಆಗ್ತಾರೋ ಅವ್ರಿಗೆ ಮಾತ್ರ ರಿಟರ್ನ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಇವಾಗ ನಾವು ರಿಕ್ವೈರ್ಮೆಂಟ್ಸ್ ಏನಿದೆ ಫಿಸಿಕಲ್ ಟೆಸ್ಟಿಗೆ ಅಂತ ನೋಡೋಣ. ಫಸ್ಟು ರನ್ನಿಂಗ್, ಅಂದರೆ ಪುರುಷರಿಗೆ ಎಲ್ಲ ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ ಎಷ್ಟಿರುತ್ತೆ? 1600 ಅಂದರೆ 1600 ಮೀಟರ್ ರನ್ನಿಂಗ್ ಇರುತ್ತೆ. ಅದು ವಿತಿನ್ 7 ಮಿನಿಟ್ಸ್ ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಇರುತ್ತೆ. ಅದಾದಮೇಲೆ ಗುಂಡು ಎಸೆತ ಮತ್ತು ಮಹಿಳಾ ಸೇವಾನಿರತ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಈ ಕೆಳಕಂಡ ಸಹಿಷ್ಣುತೆ ಪರೀಕ್ಷೆಯನ್ನು ನಡೆಸಲಾಗುವುದು. ಅಂದರೆ ಮಹಿಳೆಯರಿಗೆ ಎಷ್ಟಿರುತ್ತೆ ಅಂದರೆ 400 ಮೀಟರ್ ರನ್ನಿಂಗ್, ಅದು 2 ನಿಮಿಷಕ್ಕಿಂತ ಮುಂಚೆ, ಅಂದರೆ ಮಿನಿಮಮ್ 2 ಮಿನಿಟ್ಸ್, ಮ್ಯಾಕ್ಸಿಮಮ್ 2 ಮಿನಿಟ್ಸ್ ಇರುತ್ತೆ ಟೈಮು. ಅದರಲ್ಲೇ ನಾವು ಕವರ್ ಮಾಡಬೇಕು. ಅದಾದಮೇಲೆ ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ, ನೆಕ್ಸ್ಟ್ ಗುಂಡು ಎಸೆತ. ಹಾಗೆ ಹೈಟ್ ಪುರುಷರಿಗೆ ಎಷ್ಟಿರುತ್ತೆ? 168 ಸೆಂಟಿಮೀಟರ್, 168 ಸೆಂಟಿಮೀಟರ್ ಇರಬೇಕು ಮಿನಿಮಮ್. ಎದೆ ಸುತ್ತಳತೆ 86 ಸೆಂಟಿಮೀಟರ್ ಇರಬೇಕು. ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ 157 ಸೆಂಟಿಮೀಟರ್ ಇರಬೇಕು. ಹಾಗೆ ತೂಕ ಕನಿಷ್ಠ 45 kg ಇರಬೇಕು. ಇದಾದಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತೆ, ಅಂದರೆ ವೈದ್ಯಕೀಯ ಪರೀಕ್ಷೆ ಇರುತ್ತೆ. ಇದರಲ್ಲಿ ಪಾಸ್ ಆದವ್ರಿಗೆ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಆಗುತ್ತೆ. ಈ ರೀತಿ 3 ವಿಧದ ಪರೀಕ್ಷೆಗಳನ್ನ ನಮ್ಮ ಕರ್ನಾಟಕ ಸರ್ಕಾರ ಕಂಡಕ್ಟ್ ಮಾಡುತ್ತೆ. ಸೊ ಇದಿಷ್ಟಾಗಿತ್ತು PSI
ಎಕ್ಸಾಮ್ ಪ್ಯಾಟರ್ನ್. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.